ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ 25 ಪೂಜಾ ರೂಮ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯೂಶುವಲಿ ಹಬ್ಬಗಳ ಟೈಮಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ಪೂಜಾ ರೂಮ್ ಅಂತಾನೆ ತಗೊಂಡ್ ಬರ್ತಾ ಇರ್ತೀವಿ. ಅದು ಬ್ರಾಸ್, ಹಿತ್ತಾಳೆ, ತಾಮ್ರ ಯಾವುದಾದ್ರೂ ಆಗಿರ್ಬೋದು. ಅದ್ರ ಮೇಲಿರುವಂಥ ಸ್ಟಿಕ್ಕರ್ನ ಈಸಿಯಾಗಿ ರಿಮೂವ್ ಮಾಡೋದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕಾಗತ್ತೆ. ಬಿಸಿ ಆಗ್ತಿದ್ದಂಗೆ ಆ ಒಂದು ಸ್ಟಿಕ್ಕರ್ನ ಟಚ್ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ರಿಮೂವ್ ಆಗಿಬಿಡುತ್ತೆ. ಸ್ಟಿಕ್ಕರ್ ರಿಮೂವ್ ಆದಮೇಲೂ ಕೂಡ ಅದ್ರ ಮೇಲಿರುವಂಥ ಗಮ್ ಒಂದು ರೀತಿ ಸ್ಟಿಕ್ಕಿ ಅನಿಸ್ತಿದೆ ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಕೈಯಲ್ಲಿ ಈ ರೀತಿಯಾಗಿ ರಬ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಆ ಒಂದು ಸ್ಟಿಕ್ಕಿನೆಸ್ ಏನಿರುತ್ತೆ ಅದು ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಇದು ಜಸ್ಟ್ ಪೂಜಾ ಪಾತ್ರೆಗಳಿಗೆ ಮಾತ್ರನೇ ಅಲ್ಲ, ನಾರ್ಮಲ್ ಕಿಚನಲ್ಲಿ ಯೂಸ್ ಮಾಡುವಂತಹ ಕಿಚನ್ ವೇರ್ಗೂ ಕೂಡ ಈ ಒಂದು ಐಡಿಯಾ ಅನ್ನೋದು ಯೂಸ್ಫುಲ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒಂದು ತುಳಸಿ ಹತ್ರ ಪ್ರತಿನಿತ್ಯ ಸಂಜೆ ದೀಪ ಹಚ್ಚೋದ್ರಿಂದ ಅಲ್ಲಿ ಆಯಿಲ್ ಎಲ್ಲ ಕೂಡ ಸ್ವಲ್ಪ ಸ್ಪ್ರೆಡ್ ಆಗಿ ಜಿಡ್ ಅನ್ನೋದು ಆಗ್ತಾ ಇರುತ್ತೆ. ಆ ಒಂದು ಆಯಿಲಿನೆಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಟಿಶ್ಯೂ ಇಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡೋದ್ರಿಂದ ಅಲ್ಲಿರುವಂಥ ಜಿಡ್ಡು ಆಯಿಲಿನೆಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಪೂಜಾ ರೂಮ್ಗಂತ ಈ ರೀತಿ ಪುಟ್ಟದಾಗಿರುವಂಥ ಪ್ಲೇಟ್ಸ್ನ ಸೆಲೆಕ್ಟ್ ಮಾಡುವಾಗ ಈ ಒಂದು ಐಡಿಯಾನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನು ತೋರಿಸ್ತಿದ್ದೀನಿ ಈ ರೀತಿ ಎಡ್ಜಸ್ಸಲ್ಲಿ ಅಂದರೆ ಈ ರೀತಿ ಸೈಡಲ್ಲೆಲ್ಲ ಕೊಳೆ ಹೋಗಿ ಸೇರ್ಕೊಳ್ಳೋ ಅಂಥ ಪ್ಲೇಟ್ಸ್ ಇರುತ್ತೆ ಅಲ್ವಾ. ಸೊ ಈ ಒಂದು ಪ್ಲೇಟ್ಸ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಈಸಿ ಮೇಂಟೆನೆನ್ಸ್ ಇರುವಂಥ ಪ್ಲೇಟ್ಸ್. ಹಾಗಾದರೆ ಯಾವ ಥರದ್ದು ತೊಗೊಳ್ಬೇಕು ಅನ್ನೋದಾದರೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ಥರದ ಪ್ಲೇಟ್ಸ್ ತೊಗೊಳ್ಳೋದಾದರೆ ಕೊಳೆ ಎಲ್ಲ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಕ್ಲೀನಿಂಗ್ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಇಲ್ಲಿ ನೋಡ್ತಾ ಇರುವಂಥ ಶಾರ್ಪ್ ಎಡ್ಜಸ್ ಇರುವಂಥ ಪ್ಲೇಟ್ಸ್ನ ತೊಗೊಳ್ಳೋದಾದರೆ ಇದ್ರ ಒಳಗಡೆ ಕೊಳೆ ಎಲ್ಲ ಸೇರ್ಕೊಳ್ದಿರ ಇರುತ್ತೆ. ಕ್ಲೀನಿಂಗು ಮೇಂಟೆನೆನ್ಸು ಈಸಿ ಆಗುತ್ತೆ. ತೀರಾ ಶಾರ್ಪ್ ಅಲ್ಲ, ಟಚ್ ಮಾಡಿದಾಗ ಕೈಗೆ ಚುಚ್ಕೊಳ್ದಿರ ಕ್ಲೀನಿಂಗ್ ಈಸಿ ಆಗುವಂಥ ಪ್ಲೇಟ್ಸ್ನ ತೊಗೊಳ್ಳಿ. ನೋಡಿ ಇದು ಕೂಡ ಅಷ್ಟೇ ಶಾರ್ಪ್ ಎಡ್ಜ್ ಇರೋದ್ರಿಂದ ಕ್ಲೀನಿಂಗ್ ಈಸಿ ಆಗುತ್ತೆ. ಹಂಗಂತ ಕೈಗೇನು ಚುಚ್ಕೊಳ್ಳಲ್ಲ. ಪೂಜಾ ರೂಮಲ್ಲಿ ನ್ಯೂಸ್ ಪೇಪರ್ನಾಗಲಿ ಅಥವಾ ಟಿಶ್ಯೂ ಪೇಪರ್ಸ್ನಾಗಲಿ ಈ ರೀತಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇದರಿಂದ ಏನು ಪ್ರಯೋಜನ ಅಂತ ಅಂದ್ಕೊಂಡಿದ್ದೀರಾ? ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ತೀರ್ಥ ಪ್ರಸಾದಗಳನ್ನ ತೊಗೊಂಡಾಗ ಬಟ್ಟೆಗೆ ಒರೆಸ್ಕೊಳ್ತಾ ಇರ್ತೀವಿ. ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ, ಕೊಳೆ ಆಗುತ್ತೆ ಅನ್ನೋದಾದರೆ ಈ ರೀತಿ ಟಿಶ್ಯೂ ಪೇಪರ್ಸ್ ಅಥವಾ ನ್ಯೂಸ್ ಪೇಪರ್ಸ್ನ ಒಂದು ಕಡೆ ಇಟ್ಕೊಳ್ಳೋದಾದರೆ ಈ ರೀತಿ ತೀರ್ಥ ತೊಗೊಂಡಾಗ ಅಥವಾ ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿದಾಗ ಕೈನ ಡೈರೆಕ್ಟಾಗಿ ಬಟ್ಟೆಗೇ ಹಚ್ಚಿದಿರ ನ್ಯೂಸ್ ಪೇಪರಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ರಬ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ದೇವರ ಫೋಟೋಸ್ ಕ್ಲೀನ್ ಮಾಡೋಕ್ಕೂ ಕೂಡ ಟಿಶ್ಯೂ ಪೇಪರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದೇವ್ರ ಮನೆಯಲ್ಲಿರುವಂಥ ಹಿಂದಿನ ದಿನದ ಹೂಗಳು, ಅಗರಬತ್ತಿ ಪೌಡರ್ ಅದನ್ನೆಲ್ಲ ಕೂಡ ತೆಗಿಯೋಕ್ಕೆ ಈ ಒಂದು ನ್ಯೂಸ್ ಪೇಪರ್ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ದೀಪಗಳನ್ನ ಒರೆಸಿ ಕೂಡ ಇಡ್ತಿರ್ತೀವಲ್ವ, ಅದಕ್ಕೂ ಕೂಡ ಟಿಶ್ಯೂ ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ಚಳಿ ಮತ್ತು ಮಳೆಗಾಲದಲ್ಲಿ ದೀಪದ ಎಣ್ಣೆ ಅನ್ನೋದು ಗಡ್ಡೆ ಕಟ್ಟುತ್ತೆ. ಎಣ್ಣೆ ಗಡ್ಡೆ ಕಟ್ಟದಿರ ಇರಬೇಕು ಅನ್ನೋದಾದರೆ ಈ ರೀತಿ ಕರ್ಪೂರನ ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ ಇಡಿ. ಇದರಿಂದ ಎಣ್ಣೆ ಸಾಲಿಡ್ ಆಗದಿರ ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ. ದೇವಸ್ಥಾನದಲ್ಲಿ ತಗೊಳ್ಳುವಂಥ ತೀರ್ಥದ ಟೇಸ್ಟ್ ಮನೆಯಲ್ಲೂ ಬರಬೇಕು ಅನ್ನೋದಾದರೆ ಶುದ್ಧ ನೀರಿನ ಜೊತೆಗೆ ಸ್ವಲ್ಪ ತುಳಸಿ ದಳಗಳನ್ನ ಹಾಕ್ಬಿಟ್ಟು ಪಚ್ಚ ಕರ್ಪೂರನ ಹಾಕಬೇಕಾಗತ್ತೆ. ಈ ಥರ ತೀರ್ಥನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ತುಳಸಿ ದಳಗಳು ಬೇಕಂದಾಗ ಸಿಗಲ್ಲ ಅಂತ ಅನ್ನೋದಾದರೆ ತೀರ್ಥಂ ಪೌಡರ್ ಅಂತ ಕೂಡ ಅವೈಲಬಲ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ತೀರ್ಥದ ಪುಡಿಯನ್ನು ಪ್ರಸಾದಗಳೆಲ್ಲ ಮಾಡ್ತೀವಲ್ವ, ನೈವೇದ್ಯಕ್ಕೂ ಕೂಡ ಇದನ್ನು ಹಾಕ್ಬೋದು. ಒಳ್ಳೆ ಪರಿಮಳ ಅನ್ನೋದು ಬರುತ್ತೆ. ಟ್ರಸ್ಟ್ ಮೀ, ಈ ಒಂದು ಪೌಡರ್ನ ನೀರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲೂ ಕೂಡ ತೊಗೊಳ್ಬೋದು. ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಇದ್ರ ಬಗ್ಗೆ ಈಗಾಗಲೇ ನಾನು ಲಾಸ್ಟ್ ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಇದು ಎಲ್ಲಿ ಸಿಗುತ್ತೆ ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಪೌಡರ್ನ ದೀಪದ ಎಣ್ಣೆಯಲ್ಲಿ ಕೂಡ ಹಾಕ್ಬೋದು, ಅಥವಾ ಬತ್ತಿ ಎಲ್ಲ ಏನು ಮಾಡ್ತೀವಿ ಆ ಬತ್ತಿ ಜೊತೆಗೂ ಕೂಡ ಸ್ವಲ್ಪ ಹಚ್ಚಿ ನಾವು ದೀಪನ ಹಚ್ಬೋದು. ಇದೇ ಥರ ತೀರ್ಥದಲ್ಲೂ ಕೂಡ ಹಾಕ್ಬೋದು. ಅಂದರೆ ಜಸ್ಟ್ ನೀರಲ್ಲಿ ಪೌಡರ್ನ ಹಾಕಿದ್ರೆ ತೀರ್ಥ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ತೀರ್ಥ 100% ದೇವಸ್ಥಾನಗಳಲ್ಲಿ ಕೊಡೋವಂಥ ತೀರ್ಥದ ಟೇಸ್ಟೇ ಬರುತ್ತೆ. ಇದರ ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಇವರ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈ ಪೌಡರ್ನ ಧೂಪ ಹಾಕೋ ಕೂಡ ಹಾಕ್ಬೋದು. ದೀಪಕ್ಕೆ ಹಾಕುವಂಥ ಎಣ್ಣೆನ ಪ್ಲಾಸ್ಟಿಕ್ ಬಾಟಲಲ್ಲಿ ಬೇಕಾದರೂ ಸ್ಟೋರ್ ಮಾಡ್ಬೋದು. ಅದೇ ತುಪ್ಪನ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ಟೋರ್ ಮಾಡೋದಾದರೆ ಅದನ್ನು ಕರಗಿಸ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಾಟಲ್ ಕೂಡ ಸೊಟ್ಟಂಪಟ್ಟ ಆಗುತ್ತೆ. ಅದೇ ನಾವು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಳ್ಳೋದಾದರೆ ಬಿಸಿ ನೀರಲ್ಲಿ ಈ ಒಂದು ಬಾಕ್ಸ್ನ ಇಡೋದಾದರೆ ತುಪ್ಪ ನೀಟಾಗಿ ಮೆಲ್ಟ್ ಆಗುತ್ತೆ. ದೀಪಕ್ಕೆ ಡೈರೆಕ್ಟಾಗಿ ಯೂಸ್ ಕೂಡ ಮಾಡ್ಕೊಳ್ಬೋದು. ಅಂದರೆ ತುಪ್ಪನ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಆಮೇಲೆ ದೀಪಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾವು ಇದನ್ನು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಆಮೇಲೆ ದೀಪಕ್ಕೆ ಹಾಕ್ಕೊಳ್ಬೋದು.
ಮಣ್ಣಿನ ದೀಪಗಳನ್ನ ಸರಿಯಾಗಿ ಸೀಸನಿಂಗ್ ಮಾಡಿಲ್ಲ ಅನ್ನೋದಾದರೆ ದೀಪಗಳು ಸೋರ್ತಾ ಇರುತ್ತೆ. ಅಂದರೆ ಇದರಲ್ಲಿ ಎಣ್ಣೆ ಹಾಕಿದ್ರೆ ಆ ಎಣ್ಣೆ ಎಲ್ಲ ಕೆಳಗಡೆ ಬಿಟ್ಕೊಳ್ತಾ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಾದರೆ ಈ ಒಂದು ದೀಪಗಳನ್ನ ಒನ್ಸ್ ಸೀಸನಿಂಗ್ ಮಾಡಿದಾದ್ಮೇಲೆ ಈ ರೀತಿ ನೈಲ್ ಪಾಲಿಷ್ನ ಹಚ್ಚಿ ಇಟ್ಕೊಳ್ಳೋದಾದರೆ ದೀಪಗಳು ಯಾವುದೇ ಕಾರಣಕ್ಕೂ ಸೋರ್ದಿರ ಇರುತ್ತೆ. ಹಬ್ಬಗಳಲ್ಲಿ ದೇವಸ್ಥಾನಗಳಿಗೆ ಹೋದಾಗ ತೆಂಗಿನಕಾಯಿನ ಹೊಡೆದಾಗ ತೆಂಗಿನಕಾಯಿ ಪರ್ಫೆಕ್ಟಾಗಿ ಹೊಡೆದಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ತೆಂಗಿನಕಾಯಿನ ಪರ್ಫೆಕ್ಟಾಗಿ ಹೊಡಿಬೇಕು ಅಂದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬೌಲಲ್ಲಿ ನೀರನ್ನ ತಗೊಂಡು ತೆಂಗಿನಕಾಯಿನ ತೊಳಿಬೇಕಾಗತ್ತೆ. ತೆಂಗಿನಕಾಯಿನ ತೊಳೆದ್ಬಿಟ್ಟು ಹೊಡೆಯೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಅದರಲ್ಲೂ ಕೂಡ ಈ ತೆಂಗಿನಕಾಯಲ್ಲಿ 3 ಲೈನ್ಸ್ ಅನ್ನೋದು ಇರುತ್ತೆ. ಆ ಲೈನ್ ಮೇಲೆ ಕರೆಕ್ಟಾಗಿ ಹೊಡೆಯೋದಾದರೆ ತೆಂಗಿನಕಾಯಿ ಪರ್ಫೆಕ್ಟಾಗಿ 2 ಪೀಸ್ ಆಗುತ್ತೆ. ಇನ್ನು ತೆಂಗಿನಕಾಯಿ ಹೊಡಿಯೋಕ್ಕಂತಾನೆ ಈ ರೀತಿ ಪ್ಲೇಟ್ ಸಿಗುತ್ತೆ. ಕರೆಕ್ಟಾಗಿ ಎಡ್ಜ್ಗೆ ಹೊಡೆಯೋದಾದರೆ ಈಸಿಯಾಗಿ 2 ಪೀಸ್ ಕರೆಕ್ಟ್ ಶೇಪಲ್ಲಿ ಆಗುತ್ತೆ. ನೆಕ್ಸ್ಟ್ ಕರ್ಪೂರದ ಆರತಿ ಮಾಡುವಾಗ ಈ ರೀತಿ ಏಕ ಆರತಿ ಏನಿರುತ್ತೆ ಕಪ್ಪಗಾಗ್ತಾ ಇರುತ್ತೆ. ಕಪ್ಪಗಾಗದೇ ಇರಬೇಕು ಅನ್ನೋದಾದರೆ ನೀವು ಕರ್ಪೂರನ ಹಚ್ಚೋದಕ್ಕಿಂತ ಮುಂಚೆನೇ ಸ್ವಲ್ಪ ವಿಭೂತಿ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ವಿಭೂತಿ ಪೌಡರ್ ಬದಲಾಗಿ ಅಕ್ಕಿ ಕಾಳು ಕೂಡ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಕೂಡ ಸವರ್ಬೋದು. ಇದ್ರ ಮೇಲೆ ಕರ್ಪೂರನ ಹಚ್ಚೋದ್ರಿಂದ ಕಪ್ಪಗೂ ಆಗಲ್ಲ, ಕ್ಲೀನಿಂಗ್ ಕೂಡ ತುಂಬ ಈಸಿ ಆಗುತ್ತೆ. ಬತ್ತಿನ ದೀಪದಲ್ಲಿ ಹಾಕಿದ್ಮೇಲೆ ಎಣ್ಣೆ ಖಾಲಿ ಆಗೋವರೆಗೂ ಕೂಡ ದೀಪ ಉರಿಬೇಕು ಅನ್ನೋದಾದರೆ ದೀಪದ ಬತ್ತಿಗಳನ್ನ ಮುಂಚೆನೇ ಎಣ್ಣೆಯಲ್ಲಿ ನೆನೆಸಿಟ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ವಲ್ಪ ದೀಪದ ಎಣ್ಣೆಯಲ್ಲಿ ನೆನೆಸಿಡ್ತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಒಂಚೂರು ಕರ್ಪೂರ ಕೂಡ ಹಾಕ್ಕೊಳ್ಬೋದು. ಈ ಬತ್ತಿಗಳನ್ನ ದೀಪಕ್ಕೆ ಹಾಕೋದ್ರಿಂದ ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ, ಜಾಸ್ತಿ ಹೊತ್ತು ಕೂಡ ಉರಿಯುತ್ತೆ. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ. ಪೂಜಾ ರೂಮಲ್ಲಿ ತೇವದ ಬಟ್ಟೆಗಳೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಪೂಜಾ ರೂಮಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ನೇತಾಕಬೇಕು ಅನ್ನೋದಾದರೆ ಹ್ಯಾಂಗರ್ ಇದ್ದರೆ ಪರವಾಗಿಲ್ಲ, ಇಲ್ಲ ಅನ್ನೋದಾದರೆ ಈ ರೀತಿ ಬಟ್ಟೆ ಹಾಕುವಂಥ ಹ್ಯಾಂಗರಿಂದನೇ ಇದನ್ನು DIY ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಬಾಗಿಲನ್ನ ಕ್ಲೋಸ್ ಮಾಡಿ ನಾವು ತೊಗೊಂಡಿರುವಂಥ ಹ್ಯಾಂಗರ್ ಕರೆಕ್ಟ್ ಸೈಜಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬಾಗಿಲು ಎಷ್ಟು ಸೈಜಲ್ಲಿ ಇದ್ರೆ ಹ್ಯಾಂಗರ್ ಕೂಡ ಅಷ್ಟೇ ಸೈಜಲ್ಲಿ ಇರಬೇಕಾಗತ್ತೆ. ಈಗ ಈ ಥರ ವಾಲ್ ಮೌಂಟೆಡ್ ಉಕ್ಸ್ ಬರುತ್ತೆ ಅಲ್ವಾ, ಅದನ್ನ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹ್ಯಾಂಗರ್ನ ಹಾಕ್ತೀನಿ. ಈಗ ಹ್ಯಾಂಗರ್ಗೆ ಪೂಜಾ ರೂಮಲ್ಲಿ ಯೂಸ್ ಮಾಡುವಂಥ ಬಟ್ಟೆನ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ. ನೀವು ಇದೇ ಹ್ಯಾಂಗರ್ಗೆ 4-5 ಬಟ್ಟೆ ಕೂಡ ಹ್ಯಾಂಗ್ ಮಾಡ್ಕೊಳ್ಬೋದು. ಡೋರ್ ಬ್ಯಾಕ್ ಸೈಡ್ ಹಾಕಿರೋದ್ರಿಂದ ಡೋರ್ ಕ್ಲೋಸ್ ಮಾಡಬೇಕಾದ್ರೆ ಓಪನ್ ಮಾಡಬೇಕಾದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗದಿರ ಇರುತ್ತೆ. ಅರಿಶಿನ ಕುಂಕುಮ ಹಾಳಾಗ್ದಿರ ಫ್ರೆಶ್ ಆಗಿ ತುಂಬ ದಿನಗಳವರೆಗೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲೂ ಕೂಡ ಒಂದು ಟ್ರಿಕ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ಲವಂಗನ ಹಾಕೋದ್ರಿಂದ ಕೂಡ ಅರಿಶಿನ ಕುಂಕುಮ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಲವಂಗದ ಸ್ಮೆಲ್ಲಿಂದ ಸಣ್ಣ ಪುಟ್ಟ ಹುಳಗಳು ಬರ್ದಿರ ಇರುತ್ತೆ. ಇದರಿಂದ ಅರಿಶಿನ ಕುಂಕುಮ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ಪು, ಒಂದು ಪ್ಲೇಟ್ನ ತಗೊಂಡು 2 ಏಲಕ್ಕಿ, 2 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೂಜಾ ರೂಮಲ್ಲಿ ಯಾವುದಾದ್ರೂ ಒಂದು ಕಾರ್ನರ್ಗೆ ಇಡೋದ್ರಿಂದ ಒಳ್ಳೆ ಪರಿಮಳ ಅನ್ನೋದು ಬರುತ್ತೆ. ಇಲ್ಲ ಅನ್ನೋದಾದರೆ ಇದನ್ನು ನೀವು ಪೂರ್ತಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನುಣ್ಣಗೆ ಪೌಡರ್ ಮಾಡಿಕೊಂಡು ಈ ಒಂದು ಪೌಡರ್ನ ಕೂಡ ಪೂಜಾ ರೂಮಲ್ಲಿ ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ಈಗಾಗಲೇ ಅದ್ರ ಬಗ್ಗೆ ಕೂಡ ಪೂಜಾ ಪೌಡರ್ ಅಂತ ಇನ್ನೂ ಕೆಲವೊಂದು ಐಟಮ್ಸ್ನ ಹಾಕಿಬಿಟ್ಟು ಪೌಡರ್ ಮಾಡಿ ಕೂಡ ತೋರಿಸಿದ್ದೀನಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದು ಕೂಡ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಚೆಕ್ ಮಾಡಿ. ಯೂಶುವಲಿ ಈ ರೀತಿ ಬೆಂಕಿ ಪೊಟ್ಟಣಗಳಲ್ಲಿರುವಂಥ ಕಡ್ಡಿಗಳು ಬೇಗನೆ ಮೆತ್ತಗಾಗ್ತಾ ಇರುತ್ತೆ. ಮಾಯಿಶ್ಚರ್ ಒಳಗಡೆ ಸೇರಿದಿರಾ ಯಾವಾಗಲೂ ಡ್ರೈ ಆಗಿರಬೇಕು ಅನ್ನೋದಾದರೆ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕೋದ್ರಿಂದ ಏನಾದರೂ ಅಲ್ಪ ಸ್ವಲ್ಪ ವಾಟರ್ ಸೇರಿದ್ರು ಕೂಡ ಅಕ್ಕಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪೂಜಾ ರೂಮಲ್ಲಿ ಅಲ್ಲಿ ಬಲ್ಲಿಗಳು ಬರಬಾರ್ದು ಅನ್ನೋದಾದರೆ ಈ ರೀತಿ ನವಿಲ್ಗೆರೆನ ಇಡೋದ್ರಿಂದ ಪೂಜಾ ರೂಮಲ್ಲಿ ಬಲ್ಲಿಗಳು ಬರ್ದಿರ ಇರುತ್ತೆ. ಲಿಜಾರ್ಡ್ ಅಂತ ಕೂಡ ಇದಕ್ಕೆ ಕರೀತಾರೆ. ನೀವು ಯಾವ ರೀತಿ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದೊಡ್ಡ ದೊಡ್ಡ ಪೂಜೆಗಳೆಲ್ಲ ಮಾಡಿದಾಗ ಕಲಶ ಎಲ್ಲ ಕೂರಿಸಿದಾಗ ಈ ರೀತಿ ಆರ್ಟಿಫಿಷಿಯಲ್ ಹಾರಗಳನ್ನೋದು ಹಾಕ್ತಾ ಇರ್ತೀವಿ. ಈ ರೀತಿ ಆರ್ಟಿಫಿಷಿಯಲ್ ಅಲ್ಲದೆ ನ್ಯಾಚುರಲ್ ಆಗಿರುವಂಥ ಹಾರಗಳನ್ನ ನಾವು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ರುದ್ರಾಕ್ಷಿ ಹೂಗಳು. ಸೀಸನ್ ಇದ್ದಾಗ ಈ ಒಂದು ರುದ್ರಾಕ್ಷಿ ಹೂಗಳನ್ನ ತೊಗೊಂಡು ಹಾರ ಮಾಡಿ ಇಟ್ಕೊಳ್ಳೋದಾದರೆ ಒಂದು ವರ್ಷದವರೆಗೂ ಕೂಡ ಇವು ನೋಡೋಕ್ಕೆ ಫ್ರೆಶ್ ಆಗೇ ಇರುತ್ತೆ. ಈ ಹಾರಗಳನ್ನ ವಾಶ್ ಮಾಡಿ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಆರ್ಟಿಫಿಷಿಯಲ್ ಹಾರದ ಬದಲಾಗಿ ಈ ಹಾರಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು.
ಫೋಟೋಸ್ಗೆ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಹಚ್ಬೇಕಾದ್ರೆ ಕರೆಕ್ಟ್ ಶೇಪಲ್ಲಿ ಬರಬೇಕು ಅನ್ನೋದಾದರೆ ಈ ರೀತಿ ಬಟ್ಸ್ನ ಸಹಾಯದಿಂದ ಗಂಧನ ಹಚ್ಚಿ ಅದ್ರ ಮೇಲೆ ಕುಂಕುಮನ ಇಡೋದ್ರಿಂದ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾರ್ಮಲ್ ಫೋಟೋಸ್ಗಿಟ್ಟು ತೋರಿಸಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ಥರದ ಫೋಟೋಸ್ಗಿಟ್ಟಾಗ ಸ್ವಲ್ಪ ಆಚೀಚೆ ಅನ್ನಿಸ್ಬೋದು. ನಿಮ್ಮ ಮನೇಲಿ ನಾರ್ಮಲ್ ಫೋಟೋಸ್ ಇದ್ದರೆ ಒಂದ್ಸರಿ ಇಟ್ಟು ಟ್ರೈ ಮಾಡಿ ನೋಡಿ. ಧೂಪ್ ಕೋನ್ಸ್ ತಂದಾಗ ಅಥವಾ ಅಗರಬತ್ತಿ ತಂದಾಗ ನಿಮಗೆ ಅದಕ್ಕೆ ಒಂದು ಬಾಕ್ಸ್ ಅನ್ನೋದು ಕೊಟ್ಟಿರ್ತಾರಲ್ವಾ, ಆ ಬಾಕ್ಸಸ್ನ ಬಿಸಾಡ್ದಿರಾ ಹೂವು ಕಟ್ಟುವಂಥ ದಾರ ಇರ್ಬೋದು ಅಥವಾ ದೀಪಕ್ಕೆ ಯೂಸ್ ಮಾಡುವಂಥ ಬತ್ತಿಗಳನ್ನ ಅದರಲ್ಲಿ ಇಡೋದ್ರಿಂದ ಪರಿಮಳ ಅನ್ನೋದು ಚೆನ್ನಾಗಿ ಬರುತ್ತೆ. ಒಂದು ಆರ್ಗನೈಸರ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು. ಕರ್ಪೂರ ಹಚ್ಚುವಂಥ ಸ್ಟ್ಯಾಂಡ್ ಕಪ್ಪಗಾಗಬಾರ್ದು ಅನ್ನೋದಾದರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಆಗಲೇ ಕೂಡ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಧೂಪದ ಪ್ಲೇಟ್ ಕೂಡ ಬರುತ್ತೆ. ಅಂದರೆ ಧೂಪ್ ಕೋನ್ಸ್ ಎಲ್ಲ ತೊಗೊಂಡಾಗ ಪ್ಲೇಟ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಪ್ಲೇಟ್ನ ಆರತಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ಕರ್ಪೂರನ ಹಚ್ಬೋದು. ಇದರಿಂದ ಆರತಿ ತಟ್ಟೆ ಬಿಸಿ ಆಗ್ದಿರಾ ಕಪ್ಪಗಾಗ್ದಿರಾ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಹೊಸದಾಗಿ ಮದುವೆ ಆಗಿದ್ದು ನೀವೇನಾದರೂ ಪೂಜೆಗಳಲ್ಲಿ ಬಿಗ್ನರ್ಸ್ ಆಗಿದ್ರೆ ನಿಮ್ಮ ಪೂಜೆ ರೂಮಲ್ಲಿ ಜಾಸ್ತಿ ಫೋಟೋಗಳು ಇಟ್ಕೊಳ್ಳೋದಕ್ಕಿಂತ ನಿಮ್ಗೆ ಇಷ್ಟ ಆಗಿರುವಂಥ ದೇವರುಗಳನ್ನ ಒಂದೇ ಫೋಟೋಲ್ಲೇ ಅರೇಂಜ್ ಮಾಡ್ಕೊಳ್ಳೋದಾದರೆ ನಿಮಗೆ ಕ್ಲೀನಿಂಗು ಈಸಿ ಆಗುತ್ತೆ, ಮೇಂಟೆನೆನ್ಸ್ ಕೂಡ ತುಂಬ ಈಸಿ. ಯೂಶ್ವಲಿ ಹೊಸ್ಲ ಹತ್ರ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪಗಳನ್ನ ಹಚ್ಚಿದಾಗ ಕೆಲವೊಂದ್ಸರಿ ನೀವು ಅಬ್ಸರ್ವ್ ಮಾಡಿದರೆ ದೀಪಗಳ ಒಳಗಡೆ ಈ ರೀತಿ ಗ್ರೀನ್ ಕಲರ್ ಆಗಿರುತ್ತೆ. ಈ ಒಂದು ಗ್ರೀನ್ನೆಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾರ್ಮಲ್ ಆಗಿ ನಾವು ಹ್ಯಾಂಡ್ ವಾಷಿಂಗ್ ಲಿಕ್ವಿಡ್ ಯೂಸ್ ಮಾಡ್ತೀವಲ್ವಾ, ಡೆಟಾಲ್, ಅದೇ ಲಿಕ್ವಿಡ್ನ ಸ್ವಲ್ಪ ಹಾಕ್ಬಿಟ್ಟು ವಾಶ್ ಮಾಡೋದ್ರಿಂದ ಗ್ರೀನ್ ಕಲರ್ ಅನ್ನೋದು ಈಸಿಯಾಗಿ ರಿಮೂವ್ ಆಗುತ್ತೆ. ಈ ಥರ ಆಂಟಿಸೆಪ್ಟಿಕ್ ಲಿಕ್ವಿಡ್ ಡೆಟಾಲ್ನ ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ನಿಮಗೆ ಆ ಒಂದು ಫಂಗಸ್ ಅನ್ನೋದು ಫಾರ್ಮ್ ಆಗದಿರ ಇರುತ್ತೆ. ಹಬ್ಬ ಹರಿದಿನಗಳಲ್ಲಿ ನೀಟಾಗಿ ರೆಡಿಯಾಗಿರ್ತೀವಿ. ಅಕ್ಷತೆ ಮಾಡಬೇಕು ಅನ್ನೋದಾದರೆ ಅಕ್ಷತೆನ ನಾವು ಕೈಯಲ್ಲೇ ಡೈರೆಕ್ಟಾಗಿ ಮಿಕ್ಸ್ ಮಾಡೋದಾದರೆ ಕೈಯೆಲ್ಲ ಕೂಡ ಅರಿಶಿಣದ ಕಲರ್ ಅಥವಾ ಕುಂಕುಮದ ಕಲರ್ ಆಗ್ತಿರುತ್ತೆ. ಆ ರೀತಿ ಕೈಯೆಲ್ಲ ಕಲರ್ ಆಗದಿರ ನೀಟಾಗಿ ಅಕ್ಷತೆಗಳನ್ನ ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಜಿಪ್ಲಾಕ್ ಕವರ್ಸ್ನ ತೊಗೊಂಡು ಎಷ್ಟು ಅಕ್ಕಿ ಬೇಕು ಅಂದರೆ ಅಕ್ಷತೆಗಳು ಎಷ್ಟು ಮಾಡಬೇಕು ಅಷ್ಟು ಅಕ್ಕಿನ ಹಾಕ್ಕೊಂಡು ಅದರಲ್ಲಿ ನೀವು ಕುಂಕುಮದ ಅಕ್ಷತೆ ಮಾಡೋದಾದರೆ ಕುಂಕುಮ ಅಥವಾ ಅರಿಶಿಣದ ಅಕ್ಷತೆ ಮಾಡೋದಾದರೆ ಅರಿಶಿಣನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪನ ಹಾಕ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಕೈಯಲ್ಲೇ ನೀವು ಜಸ್ಟ್ ಸ್ಮ್ಯಾಶ್ ಮಾಡೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಇದರಿಂದ ಅರಿಶಿಣ ಮತ್ತು ತುಪ್ಪ ಈವನ್ ಆಗಿ ಎಲ್ಲ ಅಕ್ಷತೆ ಕಾಳಿಗೂ ಹಿಡ್ಕೊಳ್ಳುತ್ತೆ. ಕೈ ಕೂಡ ಕಲರ್ ಆಗದಿರ ಇರುತ್ತೆ. ಪೂಜಾ ರೂಮಲ್ಲಿರುವಂಥ ಫೋಟೋಸ್ ತುಂಬ ಜಿಡ್ಡಾಗಿ ಸ್ವಲ್ಪ ಅಂಟಂಟ್ ರೀತಿ ಆಗಿದೆಯಾ, ಸೊ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಬೌಲಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಕೈಯಲ್ಲೇನೆ ಫೋಟೋ ಮೇಲೆಲ್ಲ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡೋದ್ರಿಂದ ಫೋಟೋ ಮೇಲೆ ಇರುವಂತಹ ಗ್ಲಾಸ್ ಫ್ರೇಮ್ ತುಂಬ ನೀಟಾಗಿ ಕ್ಲಿಯರ್ ಆಗಿ ಬರುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಆದಷ್ಟು ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ವಿಗ್ರಹಗಳೆಲ್ಲ ಎಲ್ಲರೂ ಇಟ್ಕೊಳ್ಬೋದಾ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಈ ಒಂದು ವಿಗ್ರಹಗಳನ್ನ ಯಾರು ಬೇಕಾದರೂ ಇಟ್ಕೊಳ್ಬೋದು. ಬಟ್ ವಿಗ್ರಹಗಳನ್ನ ನೀವು ಮೆಜರ್ ಮಾಡ್ಕೊಳ್ಬೇಕಾದ್ರೆ ಅಂದರೆ ತಗೊಳ್ಬೇಕಾದ್ರೆ ವಿಗ್ರಹಗಳನ್ನ ಮೆಜರ್ ಮಾಡ್ಕೊಳ್ಳೋದಾದ್ರೆ 2 ಇಂಚಸ್ ಇರಬೇಕು. ಅಥವಾ ಈ ರೀತಿ ಮುಷ್ಟಿ ಒಳಗಡೆ ಇಟ್ಟು ಚೆಕ್ ಮಾಡ್ತೀರಾ ಅನ್ನೋದಾದ್ರೆ ವಿಗ್ರಹನ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಮುಷ್ಟಿ ಮಾಡಿದಾಗ ನೀಟಾಗಿ ಈ ರೀತಿ ಒಳಗಡೆ ಇರಬೇಕು. ಇಷ್ಟು ಮೆಜರ್ಮೆಂಟಲ್ಲಿರುವಂಥ ವಿಗ್ರಹಗಳನ್ನ ಯಾರು ಬೇಕಾದರೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಅನ್ನೋದು ಮಾಡ್ಬೋದು. ಬಟ್ ಡೈಲಿ ಕೆಲವೊಂದು ಪ್ರಿಕಾಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಫೋಟೋಸ್ಗೆ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಫಸ್ಟಿಗೆ ಗಂಧನ ಹಚ್ಚಿಬಿಟ್ಟು ಆಮೇಲೆ ಅರಿಶಿನ ಕುಂಕುಮನ ಹಚ್ಚಿ. ಇದರಿಂದ ಲುಕ್ ವೈಸ್ ನೋಡೋಕ್ಕೆ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ನೀಟ್ ಫಿನಿಶಿಂಗ್ ರೀತಿ ಕಾಣುತ್ತೆ. ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪಕ್ಕೆ ಹೂವು ಎಲ್ಲಾನು ಇಟ್ಟಾಗ ಇಟ್ಟಿದ ಕೂಡಲೇ ಈ ರೀತಿ ಆ ಕಡೆ ಈ ಕಡೆ ಬಿದ್ದೋಗ್ತಾ ಇರುತ್ತೆ ಅಲ್ವಾ. ಇದನ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ನೀವು ಎಷ್ಟು ಹೂಗಳನ್ನ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಹೂಗಳನ್ನ ಈ ರೀತಿ ಹೂವು ಕಟ್ಟೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬುಡಗಳೆಲ್ಲ ಒಂದೇ ಕಡೆ ಇರೋ ರೀತಿ, ಫ್ಲವರ್ಸ್ ಎಲ್ಲ ಮೇಲೆ ಬರೋ ರೀತಿ ಈ ರೀತಿ ಕಟ್ಕೊಳ್ಬೇಕಾಗತ್ತೆ. ಇದನ್ನ ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪಕ್ಕೆ ಇಡೋದ್ರಿಂದ ಕರೆಕ್ಟಾಗಿ ಕೂರುತ್ತೆ, ಕೆಳಗಡೆ ಆ ಕಡೆ ಈ ಕಡೆ ಬೀಳ್ದಿರ ಕೂಡ ಇರುತ್ತೆ. ದೀಪಕ್ಕೆ ಎಣ್ಣೆ ಹಾಕೋವಾಗ ಆ ಕಡೆ ಕಡೆ ಚೆಲ್ಲಬಾರ್ದು ಅನ್ನೋದಾದರೆ ಅಥವಾ ದೇವಸ್ಥಾನಗಳಿಗೆಲ್ಲ ಎಣ್ಣೆನ ತೊಗೊಂಡೋಗ್ಬೇಕು ಅನ್ನೋದಾದರೆ ಈ ರೀತಿ ಬಾಟಲ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ.
ಬಾದಾಮ್ ಆಯಿಲ್ ಬಾಟಲ್ ಇರ್ಬೋದು, ಅಥವಾ ಈ ರೀತಿ ಹನಿ ಬಾಟಲ್ಸ್ ಎಲ್ಲ ಏನಿರುತ್ತೆ, ಇಲ್ಲ ಡಿಶ್ ವಾಷಿಂಗ್ ಲಿಕ್ವಿಡ್ ವಿಮ್ ಬಾಟಲ್ ಎಲ್ಲ ಬರುತ್ತೆ ಅಲ್ವಾ, ಆ ಬಾಟಲ್ಸ್ನ ಯೂಸ್ ಮಾಡಿದಾದ್ಮೇಲೆ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳೋದಾದರೆ, ಈ ಆಯಿಲ್ನ ತುಂಬಿಸಿ ಇಟ್ಕೊಳ್ಳೋದಾದರೆ ಆಯಿಲ್ ದೀಪಕ್ಕೆ ಹಾಕಬೇಕಾದ್ರೆ ಒಂದು ಡ್ರಾಪ್ ಕೂಡ ಆ ಕಡೆ ಈ ಕಡೆ ಚೆಲ್ದಿರ ಇರುತ್ತೆ. ದೇವಸ್ಥಾನಗಳಿಗೆ ತೊಗೊಂಡೋದಾಗ ಬ್ಯಾಗು ಕೂಡ ಗಲೀಜಾಗ್ದಿರ ಇರುತ್ತೆ. ದೀಪ ಹಚ್ಚುವಾಗ ದೀಪಕ್ಕೆ ಎಣ್ಣೆನ ಹಾಕಿಬಿಟ್ಟು ಆ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರನ ಹಾಕೋದ್ರಿಂದ ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ. ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಮೈಲ್ಡಾಗಿ ಬರ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿರುವಂಥ ಆರತಿ ಸ್ಟ್ಯಾಂಡ್ ಕೂಡ ಈ ರೀತಿ ಕಪ್ಪಗಾಗ್ದಿರ ಇರಬೇಕು ಅನ್ನೋದಾದರೆ, ಮಣ್ಣಿನ ದೀಪಗಳೆಲ್ಲ ಇರುತ್ತೆ ಅಲ್ವಾ, ಆ ದೀಪದಲ್ಲಿ ಆರತಿ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ಕಪ್ಪಗಾಗ್ದಿರ ಇರುತ್ತೆ. ಇನ್ನು ಈ ರೀತಿ ಆರತಿ ಮಾಡಬೇಕಾದ್ರೆ ಕೈ ಕೂಡ ಬಿಸಿ ಆಗ್ದಿರ ಇರುತ್ತೆ. ನಿಮ್ಮನೇಲಿರುವಂತಹ ಬೆಳ್ಳಿ ವಸ್ತುಗಳು ಕ್ಲೀನಾಗಿ ವಾಶ್ ಮಾಡಿದ್ರೂ ಕೂಡ ಬ್ರೈಟಾಗಿ ಕಾಣಿಸ್ತಿಲ್ವಾ? ಹಾಗಾದರೆ ಸ್ವಲ್ಪ ವಿಭೂತಿ ಪೌಡರ್ನ ಹಾಕಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ರಬ್ ಮಾಡಿ. ನಾನು ಆಗಲೇ ಏನು ಬ್ರಾಸ್ ಐಟಮ್ಸ್ಗೆ ತೋರಿಸ್ದೆ ಅದೇ ಥರನೇ ಸಿಲ್ವರ್ ಪ್ಲೇಟ್ಸ್ಗೂ ಕೂಡ ನೀವು ಫಾಲೋ ಮಾಡ್ಬೋದು. ಈ ರೀತಿ ನೀಟಾಗಿ ರಬ್ ಮಾಡಿ ಜಸ್ಟ್ ಒಂದು ಬಟ್ಟೆಯಿಂದ ಒರೆಸಿ ತೊಳೆಯೋಕ್ಕೆ ಹೋಗಬೇಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ದೊಡ್ಡ ದೊಡ್ಡ ದೀಪಗಳು, ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಅದನ್ನು ವಾಶ್ ಮಾಡಿದ್ಮೇಲೂ ಕೂಡ ಬ್ರೈಟಾಗಿ ಕಾಣಿಸ್ತಿಲ್ಲ, ಶೈನಿಯಾಗಿ ಇಲ್ಲ ಅನ್ನೋದಾದರೆ ಲಾಸ್ಟಲ್ಲಿ ನೀವು ವಿಭೂತಿ ಪೌಡರ್ ಕೂಡ ಸ್ವಲ್ಪ ಹಾಕಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ. ಇದರಿಂದ ಒಳ್ಳೆ ಶೈನ್ ಅನ್ನೋದು ಬರುತ್ತೆ. ಈ ರೀತಿ ವಿಗ್ರಹಗಳಿರ್ಬೋದು ಅಥವಾ ಕಲಶ ಎಲ್ಲ ಕೂರಿಸ್ಬೇಕಾದ್ರೆ ಡೈಲಿ ಬೇಸ್ಡ್ ಮೇಲೆ ಏನು ಕಲಶನ ಕೂರಿಸ್ತೀವಿ ಅದಕ್ಕೆ ಅಕ್ಕಿ ಎಲ್ಲನೂ ಹಾಕ್ಬಿಟ್ಟು ಕಲಶನ ಕೂರಿಸ್ಬೇಕಾಗತ್ತೆ. ಬಟ್ ಅದು ಕೆಲವೊಬ್ಬರಿಗೆ ಸಾಧ್ಯವಾಗಲ್ಲ. ಚಿಕ್ಕ ಮಕ್ಕಳಿರುವಂಥವ್ರು ಆ ಒಂದು ಅಕ್ಕಿನ ತೆಗೆದು ಸಪ್ರೇಟಾಗಿ ಏನಾದರೂ ಸ್ವೀಟ್ ಎಲ್ಲ ಮಾಡಬೇಕಾಗತ್ತೆ, ಅಷ್ಟು ಟೈಮ್ ಎಲ್ಲನೂ ಇರಲ್ಲ. ಇನ್ನು ತುಂಬ ಪುಟಾಣಿ ಮಕ್ಕಳಿದ್ರೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರ. ಸೊ ಆ ಟೈಮಲ್ಲಿ ನೀವು ವಿಡಿಯೋದಲ್ಲಿ ತೋರಿಸ್ದಂಗೆ ಕಾಯಿನ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ವಿಗ್ರಹಗಳನ್ನ ಇಡ್ಬೋದು. ಇಲ್ಲ ಅನ್ನೋದಾದರೆ ಗಂಧದಿಂದ ಈ ರೀತಿ ಅಷ್ಟದಳ ಪದ್ಮ ಎಲ್ಲ ಬರೆದು ಕೂಡ ಅದ್ರ ಮೇಲೆ ಕಲಶನ ಕೂರಿಸ್ಬೋದು. ಮನೆಯಲ್ಲಿ ವಿಗ್ರಹಗಳಿದ್ದಾಗ ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆ ಎಲ್ಲನೂ ಮಾಡಿದಾಗ ಆ ವಿಗ್ರಹಗಳು ತುಂಬ ಚೆನ್ನಾಗಿ ಅಲಂಕಾರ ಭರಿತವಾಗಿ ಕಾಣಿಸ್ಬೇಕು ಅನ್ನೋದಾದರೆ ಅಲಂಕಾರ ಮಾಡುವಾಗ ಉಂಗುರಗಳಿರುತ್ತೆ ಅಲ್ವಾ, ನೀಟಾಗಿ ಹಾಲಲ್ಲಿ ತೊಳೆದ್ಬಿಟ್ಟು ಆ ಉಂಗುರಗಳನ್ನ ಯೂಸ್ ಮಾಡಿ. ಇದರಿಂದ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ವಿಡಿಯೋ ಆಲ್ಮೋಸ್ಟ್ 2 years ಬ್ಯಾಕ್ ಶೂಟ್ ಮಾಡ್ಕೊಂಡಿರೋವಂಥದ್ದು. ಆ ಟೈಮಲ್ಲಿ ನಾನು ಹೊಸ ಉಂಗುರನ ತೊಗೊಂಡಿದ್ದೆ. ಆ ಉಂಗುರನ ಈ ರೀತಿ ವಿಗ್ರಹಗಳಿಗೆ ಇಟ್ಬಿಟ್ಟು ಪೂಜೆನ ಮಾಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿನಿತ್ಯ ಪೂಜಾ ರೂಮ್ನ ಕ್ಲೀನ್ ಮಾಡಿ ಹಳೆ ಹೂಗಳೆಲ್ಲನೂ ತೆಗೆದು ಪೂಜೆ ಮಾಡ್ತಿರ್ತೀವಿ. ಹಳೆ ಹೂಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿದ್ದಾವೆ ಅಂದಾಗ ಆ ಹೂಗಳನ್ನ ಬಿಸಾಡೋಕ್ಕೆ ಮನಸ್ಸು ಬರಲ್ಲ. ಬಿಸಾಡ್ದಿರ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಈರುಳ್ಳಿ ಬೌಲ್ನ ಇಡ್ತಾ ಇರ್ತೀವಲ್ವ ಮನೆಯಲ್ಲಿ, ಈರುಳ್ಳಿ ಬೌಲಲ್ಲಿ ಸ್ವಲ್ಪ ಜವಾದ ಪೌಡರ್ ಕೂಡ ಹಾಕ್ಬಿಟ್ಟು ಆ ನೀರಲ್ಲಿ ಈ ಒಂದು ಫ್ಲವರ್ಸ್ನ ಇಡ್ಬೋದು. ನಿಮ್ಮ ಪೂಜಾ ಮಂದಿರ ತುಂಬ ಪುಟ್ಟದಾಗಿದೆ, ಅದರಲ್ಲಿ ಕಬೋರ್ಡ್ಸ್ ಏನೂ ಇಲ್ಲ, ಸ್ಪೇಸ್ ತುಂಬ ಚಿಕ್ಕದಾಗಿದೆ ಅಂದಾಗ ಪೂಜೆಗೆ ಯೂಸ್ ಮಾಡೋವಂಥ ಎಲ್ಲ ವಸ್ತುಗಳನ್ನ ಈ ರೀತಿ ಬಾಸ್ಕೆಟಲ್ಲಿ ಇಟ್ಕೊಳ್ಬೋದು. ಎಲ್ಲ ವಸ್ತುಗಳು ಆರ್ಗನೈಸಿಂಗ್ ಆಗಿ ಒಂದೇ ಕಡೆ ಇರುತ್ತೆ. ಪೂಜೆ ಮಾಡುವಾಗ ಜಸ್ಟ್ ಈ ಒಂದು ಬಾಸ್ಕೆಟ್ನ ತಗೊಂಡೋದ್ರೆ ಸಾಕು, ಪೂಜೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಕೂಡ ಇದರಲ್ಲೇ ಇರುತ್ತೆ. ದೀಪ ಹಚ್ಚಬೇಕಾದ್ರೆ ಬೆಂಕಿ ಕಟ್ಟೆಯಿಂದ ಹಚ್ಚಬಾರ್ದು, ಏಕಾರತಿಯಿಂದ ಹಚ್ಚಬೇಕು ಅಂತ ಹೇಳ್ತಾರೆ. ಏಕಾರತಿಯಿಂದ ಕೂಡ ಹಚ್ಚಕ್ಕಾಗಲ್ಲ ಅಂದಾಗ ಈ ರೀತಿ ಅಗರಬತ್ತಿಯಿಂದ ಹಚ್ಬೋದು. ರೆಗ್ಯುಲರ್ ಆಗಿ ಮೇನ್ ಡೋರ್ ಹತ್ರ, ತುಳಸಿ ಕಟ್ಟೆ ಹತ್ರ ಎಲ್ಲಾನು ದೀಪನ ಹಚ್ತೀರಾ ಅನ್ನೋದಾದ್ರೆ ಆ ಒಂದು ದೀಪಗಳು ಇತ್ತಳದೆಲ್ಲ ಆಗಿದ್ರೆ ಕ್ಲೀನಿಂಗ್ ಕಷ್ಟ ಆಗುತ್ತೆ. ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಮಣ್ಣಿನ ದೀಪಗಳನ್ನ ಹಚ್ಕೊಳ್ಬೋದು. ಗಂಧದ ಕಡ್ಡಿ ಹಚ್ಚಕ್ಕಂತಾನೆ ಈ ರೀತಿ ಪ್ಲೇಟ್ಸ್ ಬರುತ್ತೆ. ಈ ಒಂದು ಪ್ಲೇಟ್ಸ್ನ ತಾಮ್ರ ಅಥವಾ ಹಿತ್ತಾಳೆ ತಗೊಳ್ಳೋದಾದ್ರೆ ತುಂಬ ವರ್ಷಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ಅದಲ್ಲದೆ ಈಗ ನೋಡಿದ್ರಲ್ವ ಈ ಒಂದು ಸ್ಟೀಲ್ ಸ್ಟ್ಯಾಂಡ್, ಈ ಥರದ್ದು ಕೂಡ ಬರುತ್ತೆ. ಇದರಲ್ಲಿ ಅಗರಬತ್ತಿನ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ತಿರ್ತೀವಿ. ಬಟ್ ಇದರಲ್ಲಿ ಅಗರಬತ್ತಿನ ಹಚ್ಚೋದಾದರೆ ಸರಿಯಾಗಿ ಉರಿಯಲ್ಲ. ನೀವೇನಾದರೂ ಈ ಹಬ್ಬಕ್ಕೆ ಅಗರಬತ್ತಿ ಹಚ್ಚಕ್ಕಂತಾನೆ ಪ್ಲೇಟ್ ಆಗಲಿ ಸ್ಟ್ಯಾಂಡ್ ಆಗಲಿ ತೊಗೊಳ್ಬೇಕು ಅನ್ನೋದಾದರೆ ಈ ರೀತಿ ಪ್ಲೇಟ್ನ ಪ್ರಿಫರ್ ಮಾಡಿ. ಶುಕ್ರವಾರ ಮಂಗಳವಾರ ಸ್ವಲ್ಪ ಜಾಸ್ತಿ ದೀಪಗಳನ್ನ ಹಚ್ಕೊಳ್ತಾ ಇರ್ತೀವಿ. ಪ್ರತಿಯೊಂದು ದೀಪದ ಕೆಳಗಡೆ ಕೂಡ ಪ್ಲೇಟ್ನ ಇಡೋಕ್ಕೆ ಆಗಲ್ಲ ಅಂತ ಅಂದವರು ಮಣ್ಣಿನ ದೀಪಗಳಿರುತ್ತೆ ಅಲ್ವಾ, ಮಣ್ಣಿನ ದೀಪಗಳ ಮೇಲೆ ಕೂಡ ದೀಪಗಳನ್ನ ಈ ರೀತಿಯಾಗಿ ಇಡ್ಬೋದು. ಈ ಥರ ಮಣ್ಣಿನ ದೀಪನೂ ಇಲ್ಲ ಅನ್ನೋದಾದರೆ ವೀಳ್ಯದೆಲೆ ಮೇಲೆ ಕೂಡ ದೀಪಗಳನ್ನ ಇಡ್ಬೋದು. ಈ ಥರ ಧೂಪ್ ಕೋನ್ಸ್ ಅಥವಾ ಧೂಪ್ ಸ್ಟಿಕ್ ತಗೊಂಡಾಗ ಅದನ್ನು ಹಚ್ಚಕ್ಕಂತಾನೆ ಅದ್ರ ಜೊತೆಗೇನೆ ಒಂದು ಪ್ಲೇಟ್ನ ಕೂಡ ಕೊಟ್ಟಿರ್ತಾರೆ. ಆ ಒಂದು ಪ್ಲೇಟ್ ಮೇಲೆ ನಾವು ಧೂಪ್ ಕೋನ್ನ ಹಚ್ಚೋದಾದರೆ ಇದು ಪೂರ್ತಿ ಬರ್ನ ಆದಮೇಲೆ ಆ ಒಂದು ಡಸ್ಟ್ ಎಲ್ಲ ಕೂಡ ಸೈಡಿಗೆ ಬಿದ್ದೋಗೋ ಚಾನ್ಸ್ ಇರುತ್ತೆ. ಅದೇ ಆ ಡಸ್ಟ್ ಕೆಳಗಡೆ ಎಲ್ಲೂ ಬೀಳ್ದಿರ ಒಂದೇ ಕಡೆ ಕಲೆಕ್ಟ್ ಆಗಬೇಕು ಅಂದರೆ ಇಲ್ಲಿ ನೋಡ್ತಿದ್ದೀರಲ್ವ, ಇದು ಮಣ್ಣಿನ ದೀಪ, ಇದು ಧೂಪ ಹಾಕುವಂಥದ್ದೇ. ಇದರಲ್ಲಿ ನಾನು ಧೂಪ್ ಕೋನ್ನ ಹಚ್ಚಿದ್ದೆ. ಡಸ್ಟ್ ಎಲ್ಲ ಕೂಡ ಕೆಳಗಡೆ ಬಿದ್ದರೂ ಅಲ್ಲೇ ಕಲೆಕ್ಟ್ ಆಗಿರುತ್ತೆ, ಕೆಳಗಡೆ ಎಲ್ಲ ಗಲೀಜಾಗ್ದಿರೇ ಇರುತ್ತೆ.
ಗಂಧದ ವಿಚಾರಕ್ಕೆ ಬರೋದಾದರೆ ಗಂಧದ ಪೌಡರ್ ಸಿಗುತ್ತೆ, ಗಂಧದ ಸ್ಟಿಕ್ ಸಿಗುತ್ತೆ, ಗಂಧದ ಪೇಸ್ಟ್ ಕೂಡ ಸಿಗುತ್ತೆ. ಬಟ್ ನಾನು ಗಂಧದ ಪೇಸ್ಟ್ ಬಗ್ಗೆ ಮಾತಾಡೋದಾದರೆ ಇದು ಇಟ್ಟಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ತುಂಬ ಸ್ಟಿಕ್ಕಿ ಇರೋ ಕಾರಣ ಕ್ಲೀನಿಂಗ್ಗೆ ತುಂಬ ಕಷ್ಟ ಆಗುತ್ತೆ. ಗಂಧದ ಪೇಸ್ಟ್ ಬದಲು ಗಂಧದ ಪೌಡರ್ನ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ದೀಪದ ಬತ್ತಿ ವಿಚಾರಕ್ಕೆ ಬರೋದಾದರೆ ಒಂದೊಂದು ಥರದ ದೀಪಕ್ಕೆ ಒಂದೊಂದು ರೀತಿಯಾಗಿರುವಂಥ ಬತ್ತಿನ ಯೂಸ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಚಿಕ್ಕದಾಗಿರುವಂಥ ದೀಪಗಳಿಗೆ ಪುಟ್ಟದಾಗಿರುವಂಥ ಬತ್ತಿನ ಯೂಸ್ ಮಾಡ್ತೀವಿ. ಬಟ್ ನಾರ್ಮಲ್ಲಾಗಿ ನಾವು ಬತ್ತಿಗಳನ್ನ ಡೈರೆಕ್ಟಾಗಿ ತೊಗೊಳೋದಾದರೆ ಅದು ಎಷ್ಟು ಲೆಂತಲ್ಲಿರುತ್ತೋ ಅಷ್ಟನ್ನು ಯೂಸ್ ಮಾಡಬೇಕಾಗತ್ತೆ, ಕೆಲವೊಂದು ಸರಿ ವೇಸ್ಟ್ ಕೂಡ ಆಗುತ್ತೆ. ಅದೇ ನಾವು ಈ ರೀತಿ ರೋಲ್ಸ್ನ ತೊಗೊಳೋದಾದರೆ ಪುಟ್ಟದಾಗಿರುವಂಥ ದೀಪಕ್ಕೆ ಎಷ್ಟು ಬೇಕೋ ಅಷ್ಟು ಬತ್ತಿನ ಮಾತ್ರನೇ ಕಟ್ ಮಾಡ್ಕೊಳ್ಬೋದು. ಜವಾದು ಪೌಡರ್, ಇದ್ರ ಬಗ್ಗೆ ಲಾಸ್ಟ್ ವೀಕೆ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಪೂಜೆಗೆ ಯೂಸ್ ಮಾಡುವಂಥ ಹೂಗಳು ಒಳ್ಳೆ ಸುವಾಸನೆ ಬರಬೇಕು ಅನ್ನೋದಾದರೆ ಆ ಹೂಗಳ ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಚಿಟಿಕೆಯಷ್ಟು ಜವಾದು ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇದರಿಂದ ಒಳ್ಳೆ ಫ್ರೇಗ್ರೆನ್ಸ್ ಅನ್ನೋದು ಬರುತ್ತೆ. ಬಾಗ್ಲತ್ರ ಹಚ್ಚಕ್ಕಂತಾನೆ ಈ ರೀತಿ ದೀಪಗಳನ್ನ ಯೂಸ್ ಮಾಡ್ತಿರ್ತೀರಲ್ವಾ, ಈ ಒಂದು ದೀಪಗಳು ಒಂದು ಟ್ರಿಕ್ನ ಫಾಲೋ ಮಾಡಿಲ್ಲ ಅನ್ನೋದಾದರೆ ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ. ಈ ದೀಪಗಳ ಒನ್ಸ್ ನಾವು ಹಚ್ಚಿದಾದ್ಮೇಲೆ ಕವರ್ ಮಾಡಿರ್ತೀವಿ, ಆ ಹೊಗೆಯಿಂದ ಆ ಕ್ಯಾಪ್ಸ್ ಒಳಗಡೆ ತುಂಬಾ ಡಾರ್ಕ್ ಆಗಿರುತ್ತೆ. ಅದನ್ನು ಇಮ್ಮಿಡಿಯೇಟಾಗಿ ಡಿಶ್ ವಾಷಿಂಗ್ ಲಿಕ್ವಿಡಿಂದ ಆದರೂ ಕ್ಲೀನ್ ಮಾಡಿದ್ರೂ ಪರವಾಗಿಲ್ಲ. ನಾವು ಒಂದು ದಿನ ಅದೇ ಥರ ಇಟ್ಬಿಟ್ವಿ ಅಂದರೆ ಮತ್ತೆ ಕ್ಲೀನಿಂಗ್ ಮಾಡೋದು ತುಂಬಾ ಕಷ್ಟ. ಕಲಶದ ಹತ್ರ ಅಥವಾ ಈ ರೀತಿ ಕಾಮಾಕ್ಷ ದೀಪ ವಿಗ್ರಹಗಳ ಮುಂದೆ ಎಲ್ಲ ಕೂಡ ಅರ್ಶಿನ ಕುಂಕುಮನ ಇಟ್ಟಿರ್ತೀವಿ. ಆ ಒಂದು ಅರ್ಶಿನ ಕುಂಕುಮನ ಡೈಲಿ ನೀವು ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ನಿಮ್ಮ ಕೈಯಲ್ಲಿರುವಂಥ ವೆಟ್ನೆಸ್ಸಿಂದನೇ ಬೇಗನೆ ಆ ಅರ್ಶಿನ ಕುಂಕುಮ ಎಲ್ಲ ಕೂಡ ಹುಳ ಆಗೋ ಚಾನ್ಸ್ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಾದರೆ ಡೈಲಿ ಬೇಸ್ಡ್ ಯೂಸ್ಗಂತಲೇ ಸಪ್ರೇಟಾಗಿ ನೀವು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಬೆಟರು. ಈ ರೀತಿ ಸ್ಪೈಸ್ ಆರ್ಗನೈಸರಲ್ಲಿ ಇಟ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಪುಟ್ಟದಾಗಿರುವಂಥ ಕುಂಕುಮದ ಬರ್ಣಿನ ತೊಗೊಂಡು ಅದರಲ್ಲೂ ಕೂಡ ಅರ್ಶಿನ ಕುಂಕುಮನ ಇಟ್ಕೊಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.